ಮಕ್ಕಳೇ ಎಲ್ಲರಿಗೂ ನಮಸ್ಕಾರ. ಇವತ್ತು ಪಂಚತಂತ್ರ ಕಥೆಯ ಮತ್ತೊಂದು ಕತೆ ಜೊತೆಗೆ ನಿಮ್ಮ ಹತ್ರ ಬಂದಿದ್ದೀನಿ. ಈ ಕಥೆಯ ಹೆಸರು ಸೂಜಿಮುಖಿ ಹಕ್ಕಿಯ ಕತೆ. ಸೂಜಿಮುಖಿ ಇದೇನು ಅಂತ ಕತೆ ತಿಳ್ಕೊಳ್ಳೋಣ. ಒಂದು ದಟ್ಟವಾದ ಕಾಡಿರುತ್ತೆ. ಆ ಕಾಡೊಳಗೆ ಒಂದು ಸಣ್ಣ ಹಕ್ಕಿ ವಾಸ ಆಗಿರುತ್ತೆ. ಆ ಹಕ್ಕಿಯ ಹೆಸರು ಸೂಜಿಮುಖಿ ಅಂತ. ಅಂದರೆ ಅದರ ಮೂಗು ತುಂಬ ಸಣ್ಣದಾಗಿರುತ್ತೆ ಮತ್ತು ಸೂಜಿಯಂತೆ ಸೂಕ್ಷ್ಮವಾಗಿರುತ್ತೆ. ಅದರಿಂದ ಅದರ ಹೆಸರು ಸೂಜಿಮುಖಿ ಅಂತ. ಒಮ್ಮೆ ಆ ಕಾಡಲ್ಲಿ ಭಾರಿ ಮಳೆ ಬರುತ್ತೆ ಮತ್ತು ಜೋರಾಗಿ ಗಾಳಿನೂ ಶುರು ಆಗುತ್ತೆ. ಆವಾಗ ಚಳಿಯಿಂದ ಭಯಭೀತರಾದಂಥ ಕೋತಿಗಳು ಒಂದು ಮರದ ಕೆಳಗಡೆ ಕೂತಿರ್ತಾರೆ. ಆ ಕೋತಿಗಳಿಗೆ ಬೆಂಕಿ ಹಚ್ಚಕ್ಕೆ ಗೊತ್ತಿರಲ್ಲ. ಅಂದರೆ ಬೆಂಕಿ ಕಾಯಿಸ್ಕೊಳ್ಳೋಕ್ಕೆ ಬೆಂಕಿ ಸೌದೆ ಹಾಕಿ ಅದನ್ನು ಬೆಂಕಿ ಮಾಡಿಕೊಂಡು. ಆವಾಗ ಈ ಸೂಜಿಮುಖಿ ಹಕ್ಕಿ ಇರುತ್ತಲ್ಲ, ಅದು ಕೋತಿಗಳ ಹತ್ರ ಹಾರ್ಕೊಂಡು ಬಂದು ಆ ಕೋತಿಗಳಿಗೆ ಹೇಳುತ್ತೆ, ನೀವು ಒಣಕಡ್ಡಿಗಳನ್ನೆಲ್ಲ ಸೇರಿಸಿ ಬೆಂಕಿ ಹಚ್ಚಿದ್ರೆ ನಿಮ್ಮ ಚಳಿ ಹೋಗುತ್ತೆ ಅಂತ ಹೇಳುತ್ತೆ. ಆದರೆ ಆ ಕೋತಿಗಳಿಗೆ ಹಕ್ಕಿಯ ಮಾತು ಅರ್ಥನೇ ಮಾಡ್ಕೊಳಕ್ಕಾಗಲ್ಲ. ಒಂದು ಕೋತಿ ಏನು ಮಾಡುತ್ತೆ ಅಂದರೆ ಕೆಂಪು ಬಣ್ಣದ ಹಣ್ಣನ್ನು ಹಿಡ್ಕೊಂಡು ಅದೇ ಬೆಂಕಿ ಅಂತ ಅದು ಭಾವಿಸೋಕ್ಕೆ ಶುರು ಮಾಡಿ ಅದನ್ನೇ ಊದುತ್ತಾ ಇರುತ್ತೆ, ಉಫ್ ಉಫ್ ಅಂತ. ಆ ಸೂಜಿಮುಖಿ ಹಕ್ಕಿ ಇರುತ್ತಲ್ಲ, ಮತ್ತೆ ಹೇಳುತ್ತೆ ಅದು, ನೀನು ಊದ್ತಾ ಇರೋದು ಬೆಂಕಿ ಅಲ್ಲ, ಅದು ಹಣ್ಣು, ನೀವು ತಪ್ಪು ಮಾಡ್ತಿದ್ದೀರಿ ಅಂತ ಹೇಳುತ್ತೆ. ಇದರಿಂದ ಕೋತಿಗಳಿಗೆ ಕೋಪ ಬರುತ್ತೆ. ನೀನೇನು ನಮಗೆ ಉಪದೇಶ ಕೊಡೋದು ಅಂತ ಹೇಳಿ ಒಂದು ಕೋತಿ ಕೋಪದಿಂದ ಆ ಸೂಜಿಮುಖಿಯನ್ನು ಹಿಡ್ಕೊಂಬಿಡುತ್ತೆ. ಹಿಡ್ಕೊಂಡು ಅದನ್ನು ರಭಸವಾಗಿ ನೆಲಕ್ಕೆ ಬಿಸಾಡುತ್ತೆ. ಇದರಿಂದ ಏನಾಗುತ್ತೆ ಮಕ್ಕಳೇ? ದುರಾದೃಷ್ಟವಶಾತ್ ಆ ಹಕ್ಕಿ ಪಾಪ, ಆ ಪುಟ್ಟ ಹಕ್ಕಿ ಸತ್ತೋಗುತ್ತೆ. ಮಕ್ಕಳೇ, ಈ ಕಥೆಯಿಂದ ಏನು ನೀತಿ ತಿಳ್ಕೊಂಡ್ರಿ? ವಾಟ್ ಈಸ್ ದ ಮಾರಲ್? ಅಂದರೆ ಮೂರ್ಖರಿಗೆ ಉಪದೇಶ ನೀಡುವುದು ಅಪಾಯಕರ. ಅಂದರೆ ಪೆದ್ರಿರ್ತಾರಲ್ಲ ಅಂಥವ್ರಿಗೆ ನಾವು ಬುದ್ಧಿವಾದ ಆ ಥರ ಎಲ್ಲ ಹೇಳಿದ್ರೆ, ಅಥವಾ ಇದು ಹೀಗಲ್ಲ ಹೀಗೆ ಮಾಡು ಅಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಯಾರನ್ನು ಯಾವಾಗ ಸಲಹೆ ನೀಡಬೇಕು ಅಂತ ತಿಳ್ಕೊಂಡು ನಾವು ಮಾತಾಡಬೇಕು. ಅಂದರೆ ನಾವು ಸಲಹೆ ನೀಡೋದನ್ನ ಅವರು ಪರಿಪಾಲಿಸ್ತಾರ, ಅರ್ಥ ಮಾಡಿಕೊಂಡು ಅದನ್ನು ಅನುಸರಿಸ್ತಾರ ಇಲ್ವಾ ಅಂತ ನಾವು ತಿಳ್ಕೊಂಡು ಅವ್ರಿಗೆ ಮಾತ್ರ ಸಲಹೆ ಕೊಡಬೇಕು ಹೊರತು ಬೇರೆಯವ್ರಿಗೆ ಸಲಹೆ ಕೊಡಬಾರ್ದು. ಮಕ್ಕಳೇ, ಇದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ.